ಎಷ್ಟೇನಾಗುತ್ತೆ ಸರ್ ಇದು ಮಾಡ್ತೀವಿ? ನಮ್ಮದು ಪ್ರಪೋಸಲ್ ನಾಳೆನೇ ಹೋಗುತ್ತೆ. ಅದೇ ಸಾರಿ ನಮ್ಮದು ಬ್ಯಾಂಕ್ ಸರ್ಕಾರ ಮಾಡ್ತಾರೆ. ರಸ್ತೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಕೊರಟಗೆರೆ ತಾಲೂಕು ಘಟಕದಿಂದ ಕೊರಟಗೆರೆ ತಾಲೂಕು ಚಂದ್ರಾಯನದುರ್ಗ ಹೋಬಳಿ ಕೆಂಪೇನಹಳ್ಳಿ ಮೂಲಕವಾಗಿ ಏನು ತೋವಿನಕೆರೆಗೆ ಹೋಗ್ತೀವಿ, ಆ ರಸ್ತೆಯಲ್ಲಿ ಏನು ಕಲ್ಲು ಗಣಿಗಾರಿಕೆಯಿಂದ ಆ ಚಟುವಟಿಕೆಗಳಿಂದ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಸರ್ಕಾರದಿಂದ ಮಂಜೂರಿ ಆಗಿರ್ತಕ್ಕಂಥ ಆಸ್ಫಾಲ್ಟ್ ರಸ್ತೆಯನ್ನ ಕೂಡಲೇ ಅತಿ ಶೀಘ್ರದಲ್ಲಿ ಮಾಡ್ಬೇಕಂತ ಹೇಳಿ, ಅದ್ರ ಜೊತೆಗೆ ಆಸ್ಫಾಲ್ಟ್ ರಸ್ತೆಯನ್ನ ಸಿಸಿ ರೋಡ್ ಮಾಡ್ಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮನವಿ ಮಾಡಿರ್ತಾರೆ. ಹಾಗೂ ಇವೇನು ಕಲ್ಲು ಗಣಿಗಾರಿಕೆಯಿಂದ ಸರಬರಾಜು ಮಾಡತಕ್ಕಂತ ವಾಹನಗಳಲ್ಲಿ ಹೆಚ್ಚಿನ ಲೋಡ್ಗಳನ್ನ ತುಂಬಿಕೊಂಡು ಹೋಗೋದು ಹಾಗೂ ಸುರಕ್ಷತಾ ಕ್ರಮಗಳನ್ನ ವಹಿಸದೇ ಇರುವಂತದ್ದು ಕೂಡ ಗಮನಕ್ಕೆ ತಂದಿದ್ದಾರೆ. ಈ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಮಾಡಿ ಹಾಗೂ ಇನ್ನು ಸುರಕ್ಷತಾ ಕ್ರಮಗಳನ್ನ ಅಳವಡಿಸಿಕೊಳ್ಳುವಂತ ಏನಿದು ಕೊರಟಗೆರೆ ತಾಲೂಕು ಚಂದ್ರಾಯನದುರ್ಗ ಹೋಬಳಿ ಕೌರ್ಗಲ್ ಬೆಟ್ಟ ಫಾರೆಸ್ಟ್ ವ್ಯಾಪ್ತಿಗೆ ಒಳಪಟ್ಟಂಗೆ ಸರ್ವೆ ನಂಬರ್ 35 ಜಂಟಿ ಅಗ್ರಹಾರ ಮತ್ತೆ ಬರ್ಕಾ ಜಂಟಿ ಸರ್ವೆ ನಂಬರ್ಗಳು ಅಲ್ಲಿ ಇರೋಂಥ ಈ ಕ್ರಷರ್ನ ಏನ್ ನಿರ್ಮಿಸಿದ್ದಾರೆ, ಇಲ್ಲಿ ಅಸಂವಿಧಾನಬದ್ಧವಾಗಿ ಅವರು ರಿಲೀಸ್ ಮಾಡಿದ್ದಾರೆ. ಯಾಕೆಂತಂದ್ರೆ RF ಆಗಿರ್ಬೋದು, RI ಆಗಿರ್ಬೋದು, VA ಆಗಿರ್ಬೋದು, ತಹಸೀಲ್ದಾರ್ ವರದಿ ಮತ್ತೆ ಇಲ್ಲಿಗೆ AC ಅವರು ಕೂಡ ಸ್ಥಳ ಪರಿಶೀಲನೆಗೆ ಬರ್ತಾರೆ. ಇಲ್ಲಿ ಹೆಂಗೆ ಮ್ಯಾಲಕ್ಕೆ ಹತ್ತಿ ಅದನ್ನ ಗುರುತಿಸ್ಕೊಟ್ರು ಅನ್ನೋದೇ ಗೊತ್ತಿಲ್ಲ. ಯಾಕೆಂದ್ರೆ ಅಲ್ಲಿ ರಸ್ತೆ ಇಲ್ಲ, ಬೈಕಲ್ಲೇ ಹೋಗೋದಕ್ಕಾಗಲ್ಲ. ಅಂಥದ್ರಲ್ಲಿ 4 ಎಕರೆ 29 ಗುಂಟೆ ಜಾಗನ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಮಂಜೂರು ಮಾಡ್ಕೊಟ್ಟಿದ್ದಾರೆ. ಅವರು ಯಾವ ರೀತಿ ದುರುಪಯೋಗ ಮಾಡ್ತಾ ಇದಾರೆ ಅಂತಂದ್ರೆ, ಇಲ್ಲಿ ಸರ್ಕಾರಿ ಜಾಗನ ಏನು ಸರ್ಕಾರಿ ಗೋಮಾಳ ಅಂದ್ರೆ ರೆವಿನ್ಯೂ ಜಾಗನ ಒತ್ತುವರಿ ಮಾಡ್ಕೊಂಡು ಸುಮಾರು ಒಂದು 7 ಎಕರೆ ಜಾಗನ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಸ್ಟಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಹೊಡಿತಾ ಇದಾರೆ. ಅಲ್ಲಿ ಮೇಲೆ ಯಾವುದೇ ಕಾರ್ಮಿಕರಿಗಾಗ್ಲಿ ಮತ್ತೆ ಲಾರಿ ಹೋಗೋದಕ್ಕಾಗ್ಲಿ ಭದ್ರತೆ ಇಲ್ಲ, ಮತ್ತೆ ಅವ್ರಿಗೆ ಯಾರಿಗೂ ಸೇಫ್ಟಿ ಇಲ್ಲ. ಅಂತ ಜಾಗದಲ್ಲಿ ಇವರು ಅಸಂವಿಧಾನಬದ್ಧವಾಗಿ ಬ್ಲಾಸ್ಟ್ ಮಾಡ್ಕೊಂಡು ಇಲ್ಲಿ ಈ ಸುಮಾರು 700 ಚಿಲ್ಲರೆ ಅಡಿ ಎತ್ತರದಲ್ಲಿರೋದ ಕಾರಣ ಸುಮಾರು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅದ್ರ ಬ್ಲಾಸ್ಟಿಂಗು ಶಬ್ದ ಕಂಪನ ಕೇಳಿಸುತ್ತೆ. ಆದ್ರೂ ಕೂಡ ಇಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ತಾಳೋದ್ರಲ್ಲಿ ಸಂಪೂರ್ಣ ವಿಫಲರಾಗಿವ್ರೆ. ಇದನ್ನ 2020ರಿಂದನೂ ನಾನು ಸಂವಿಧಾನಬದ್ಧವಾಗಿ ಇದು ಅಲ್ಲಿನ ಹೋರಾಟಗಾರರ ಆಗ್ರಹ ಮತ್ತು ನೋವು, ಅಳಲು. ಇನ್ನು ಜಟ್ಟಿ ಅಗ್ರಹಾರದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವಂಥ ಮಂಜುನಾಥ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರೇನು ಹೇಳ್ತಾರೆ ಈ ಒಂದು ಏನು ಅಕ್ರಮ ಕಲ್ಲು ಗಣಿಗಾರಿಕೆಯ ಅನ್ಯಾಯದ ಬಗ್ಗೆ ಮಾತಾಡ್ಸೋಣ. ಮಂಜುನಾಥ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಜನಶ್ರೀ ವಾಹಿನಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ನಿಮ್ಮ ಭಾಗದ ಈ ಅಕ್ರಮ ಕಲ್ಲು ಗಣಿಗಾರಿಕೆಯ ದಂಧೆ ಬಗ್ಗೆ ವರದಿ ಮಾಡ್ತಾ ಇದೆ. ಹೇಳಿ, ಈ ಇಡೀ ರಾಜ್ಯಕ್ಕೆ, ಈ ಒಂದು ವ್ಯವಸ್ಥೆಗೆ, ಸರ್ಕಾರಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಯಾರ ಕುಮ್ಮಕ್ಕು ಇಲ್ಲಿದೆ, ಇದರಿಂದ ಸಾರ್ವಜನಿಕರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ, ವಿವರವಾಗಿ ಮಾತಾಡಿ. ಹಿಮ್ಮಕ್ಕಿನ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸರ್. ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ. ಅಲ್ಲಿ ಅದನ್ನ ಇದು ಕರಡಿದಮ್ಮ ಅಂತಲೂ ಮಾಡಿದ್ದಾರೆ ಆ ಒಂದು ಪ್ರದೇಶನ. ಹಂಗಾಗಿ ಆ ಪ್ರದೇಶದಲ್ಲಿ ಇಲ್ಲಿ ಯಾರ ಪ್ರಭಾವ ಬೆಳೆಸಿದ್ದಾರೆ ಅನ್ನೋದು ನಮ್ಗೆ ಮಾಹಿತಿ ಇಲ್ಲ. ಬಟ್ ಇಲ್ಲಿ ಅಕ್ರಮವಾಗಿ ನಡೀತಾ ಇದೆ. ಅವ್ರೇನು ಪಂಚಾಯತಿಗೂ ಸಮೇತ ಇದು ಅಲ್ಲ. ಈಗ ಏನು ಮಂಜುನಾಥ್ ಅವ್ರೆ, ಯಾವುದೇ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಾಮಗಾರಿ ಮಾಡಬೇಕು, ಒಂದು ಗಣಿಗಾರಿಕೆ ಮಾಡಬೇಕು ಅಂತಂದ್ರೆ ಅಲ್ಲಿನ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ತುಂಬಾ ಪವರ್ಫುಲ್, ಅದ್ರ ಅನುಮತಿ ಕೇಳಲೇಬೇಕಲ್ವಾ? ಕೇಳಿಲ್ಲ ಸರ್, ತಗೊಂಡಿಲ್ಲ. ಅನುಮತಿನೇ ಪಡ್ಕೊಂಡಿಲ್ಲ. ನಿಮ್ಮ ಅನುಮತಿ ಇಲ್ಲದೆ ಅವ್ರು ಮಾಡ್ತಾರೆ ಅಂತಂದ್ರೆ ಅದು ಕೂಡ ಅಕ್ರಮವೇ. ಅಕ್ರಮ ಮೇಲಧಿಕಾರಿಗಳು ಅದನ್ನ ಗಮನ ಹರಿಸಬೇಕಲ್ವ. RF ಇದಾರೆ, ತಹಸೀಲ್ದಾರ್ ಇದಾರೆ, AC ಅವ್ರು ಇದಾರೆ, DC ಅವ್ರು ಇದಾರೆ. ಅದು ಗಮನ. ನಾವು ಅದನ್ನ ಕೇಳಿದಾಗ ಅದು ನಮ್ಗೇನು
ಬ್ಲಾಸ್ಟಿಂಗಿಗೆ ನಾವಿಲ್ಲೇನು ಪ್ರೆಷರ್ ಮಾಡ್ತಿಲ್ಲ. ಬ್ಲಾಸ್ಟಿಂಗಿಗೆ ನಿಮ್ಮ ಪರ್ಮಿಷನ್ ಅಗತ್ಯ ಇಲ್ಲ ಅನ್ನೋ ಮಾಹಿತಿ ಹೇಳೋದು ಸರ್. ಅಲ್ಲ, ಬ್ಲಾಸ್ಟಿಂಗ್ ಪರ್ಮಿಷನ್ ಅಗತ್ಯ ಇಲ್ಲ. ಯಾರು ಜೀವ ಹೋದ್ರೆ, ಅವ್ರ ತಲೆ ಹೋದ್ರೆ, ಕಿವಿ ಹೋದ್ರೆ, ಕಣ್ಣು ಹೋದ್ರೆ ಯಾವನ್ ಪರ್ಮಿಷನ್ ಬೇಕಂತೆ ಅವ್ರಿಗೆ? ಇದರಿಂದ ತೊಂದರೆ ಆಗ್ತಾ ಇಲ್ವಾ? ಬೇಕು ಅಂತ ಇಲ್ಲಿನ ಅಲ್ಲ, ಈಗ ಬ್ಲಾಸ್ಟಿಂಗ್ ಆಗ್ತಾ ಇದೆಯಲ್ಲ, ಬ್ಲಾಸ್ಟಿಂಗ್ ಇಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇಲ್ವಾ? ಬ್ಲಾಸ್ಟಿಂಗ್ ಇಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಸರ್. ಇಲ್ಲ ಅಂತ ಹೇಳಿದ್ರು ಸಾರ್ವಜನಿಕರು ಅವಾಗ ನೀವು ಮುಗಿಬೇಕು. ಅಲ್ಲ ಕಣ, ಯಾವನ ಅಧಿಕಾರಿ ಅವ್ನು ಯಾವನೇ ಆಗಿರ್ಲಿ, ನಿನ್ಗೇನ್ ನಮ್ಗೆ ಪರ್ಮಿಷನ್ ಬೇಕಿಲ್ಲ ಅಂತೀಯಲ್ಲ, ನಮ್ ಜೀವ ಹೋಗ್ತಾ ಇದೆ, ಬಂದು ಕುತ್ಕೋಬಾರ್ದು ಹೇಳ್ಬೇಕು ಸರ್ ನೀವು. ಬೆಳಿಗ್ಗೆ ಎದ್ರೆ ಗಮನ ಹರಿಸ್ತಿರ್ತಾರಲ್ವಾ, ನಾವು ಚಿಕ್ಕ ಪುಟ್ಟ ರಾಜಕಾರಣಿಗಳಾಗಿ ಅವ್ರನ್ನ ಎದುರಿಸೋ ಶಕ್ತಿ ಇದೆಯಾ? ಅಲ್ಲ ಸರ್, ಚಿಕ್ಕ ಪುಟ್ಟ ಅಲ್ಲ, ನೀವು ಈ ದೇಶದ, ಈ ರಾಜ್ಯದ ಪ್ರಜೆ, ನೀವು ಮತ ಹಾಕಿರ್ತೀರಿ. ಯಾರಿಗ್ ಸರ್ ಪ್ರಜೆ? ಯಾರಿಗ್ ಬಂದಿದೆ ಸರ್ ಸ್ವತಂತ್ರ ಬಂದು 75 ವರ್ಷ ಆಯ್ತು. ಯಾರ ಕೈ ಕಪ್ಪಿ ಮುಚ್ಚಿದೆ? ಅಲ್ಲ, ನೀವ್ ಹೇಳೋದು ನಿಜ ನೋಡಿ. ಕೊರಟಗೆರೆ ಗ್ರಾಮಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಗೊತ್ತಿಲ್ಲ ನನಗೆ, ಆ ತಾಲೂಕಿಗೆ. ಅಲ್ಲ, ಹೆಚ್ಚಿನ ತಿಳುವಳಿಕೆ ಹೊಂದಿರೋರು ನಮ್ಗಿಂತ ನೀವು ಯಾರ ಕಪ್ಪಿ ಮುಷ್ಟಿಲಿದೆ ಸ್ವತಂತ್ರ ಅನ್ನೋದೇನು, ಸ್ವತಂತ್ರ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಏನ್ ಹಕ್ಕಿದೆ ಅನ್ನೋದನ್ನ ಇಲ್ಲಿ ಏನ್ ಗೊತ್ತಾ, ಹಣವಂತರಿಗೆ ಇದು ಇವ್ರ ಕಪ್ಪಿ ಮುಷ್ಟಿಲಿದೆ. ಅರ್ಥ ಆಯ್ತಾ? ಅಲ್ರಿ ಮಂಜುನಾಥ್ ಅವ್ರ, ಈಗ ಆಯ್ತಪ್ಪ, ಅವರೆಲ್ಲ ದೊಡ್ಡ ನ್ಯಾಯಾಂಗ ವ್ಯವಸ್ಥೆಯಿಂದ ಹಿಡಿದು ಎಲ್ಲಾ ವ್ಯವಸ್ಥೆನೂ ನೀವ್ ಯಾವ ರೀತಿ ಅಂತ ನೋಡ್ತಿದ್ದೀರಾ? ಇದನ್ನೇನು ಎಲ್ಲ ಕಣ್ಮುಚ್ಚಿ ಕುಂತಿದಾರ? ಈಗ ಆಯ್ತು, ಆಗ್ತಕ್ಕಂತ ಪರಿಸರ ಅಲ್ಲಿಗೆ ಯಾರು? ಅಲ್ಲಿ ಪಕ್ಕದಲ್ಲಿ ಕೆರೆ ಇದೆ, ಕೆರೆಗೆ ಜೀವನಾಡಿದೆ. ಬೆಟ್ಟ, ನೀರು, ಇಡೀ ಕೊರಟಗೆರೆ ಗ್ರಾಮಕ್ಕೆ ನೀರು ಒದಗಿಸುತ್ತೆ. ಬೆಟ್ಟದಿಂದ ಬರ್ತಕ್ಕಂತ ನೀರೇ ಕೊರಟಗೆರೆ ಕೆರೆಗೆ, ಕೊರಟಗೆರೆ ಒಂದು ಟೌನ್ಗೆ ನೀರು ಒದಗಿಸ್ಬೇಕಾದಂತ ಒಂದು ಮೇನ್ ಬೆಟ್ಟ. ಅಲ್ಲಿಂದಲೇ ನೀರು ಬರೋದು. ಮತ್ತೆ ಆಘಾತ ಅಲ್ವಾ ಆ ಒಂದು ವಿಷ, ಆ ಒಂದು ಜನಪ್ರತಿನಿಧಿ ಸರ್. ಕೊರಟಗೆರೆಯಲ್ಲಿ ಎಷ್ಟು ಜನ ಕೌನ್ಸಿಲರ್ಸ್ ಇದ್ದಾರೆ ಸರ್? ಅಗ್ರಹಾರ ಗ್ರಾಮ ಪಂಚಾಯತಿಗೆ ಅಗ್ರಹಾರ ನಾವೇ ನೀರು ಕೊಡ್ತಿಲ್ಲ. ಅದನ್ನ ಕೊರಟಗೆರೆ ಪಟ್ಟಣಕ್ಕೆ ತಗೊಂಡ್ ಹೋಗ್ತಾ ಇದಾರೆ ನೀರು. ಅಲ್ವರಾ? ನೀರು ಬರೋದೇ ಆ ಬೆಟ್ಟದ ಮೇಲೆ ಬಿದ್ದಂತ ನೀರು ಹರಿದು ಬಂದು ಕೆರೆ ಸೇರುತ್ತೆ. ಆ ಕೆರೆ ನೀರು ಅದೇ ನಾಶ ಆದ್ಮೇಲೆ ಕೆರೆ ನೀರೆಲ್ಲಿಂದ ಬರುತ್ತೆ, ಏನಾಗುತ್ತೆ, ಮುಂದಿನ ಭವಿಷ್ಯ ಏನು? ನಾವೇನೋ ಇವತ್ತು ಇರ್ತೀವಿ, ಸತ್ತೋಗ್ತೀವಿ. ಮುಂದಿನ ಪೀಳಿಗೆ ಭವಿಷ್ಯ ಏನು? ಕರೆಕ್ಟ್ ಹೇಳಿ ನೀವು. ಮುಂದಿನ ಪೀಳಿಗೆ ಭವಿಷ್ಯ ಏನು? ನಾನು ಇದನ್ನ ಕೇಳ್ತೀನಿ. ಯಾರೋ ಇವತ್ತು ಅಲ್ಲ, ಈಗ ಯಾವನ್ನೋ ಅವ್ರ ಹಿಂಬಾಲಕನ್ನೋ ಇನ್ಯಾವನ್ನೋ ಉದ್ಧಾರ ಮಾಡಕ್ಕೋಸ್ಕರ ಪಾಪ ಇಷ್ಟ ಜನರ ಬದುಕು ಬಲಿ ಕೊಡೋದು ನ್ಯಾಯವಾ? ಕುಡಿಯೋ ನೀರಿನ ವ್ಯವಸ್ಥೆ ಮೇನ್ ಅಲ್ಲಿಂದಲೇ ಸರ್ ನೀರು ಬರೋದು. ಅದೊಂದು ಕರಡಿಧಾಮ ಅಂತ ಹೇಳಿ ನನಗೂ ಸರಿಯಾದ ಮಾಹಿತಿ ಇಲ್ಲ. ಅದೊಂದು ಕರಡಿಧಾಮ ಅಂತ ಅನೌನ್ಸ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಕೇಳಿದೆ. ಅದ್ರ ಬಗ್ಗೆ ಯಾರು RTI ಕಾರ್ಯಕರ್ತರು ಅವರು ಆ ಮಾಹಿತಿ ತಗೋಬೇಕು. ತಿರ್ಗಾ ಇನ್ನೊಂದ್ ಏನ್ ಗೊತ್ತಾ, ಕೊರಟಗೆರೆ ಗ್ರಾಮಕ್ಕೆ ಅದೇ ಮೇನ್ ನೀರು ಅಲ್ಲಿಂದಲೇ ಸರ್ ಹೋಗೋದು. ಅತಿ ಹೆಚ್ಚಿನ ನೀರು ಅಲ್ಲಿಂದಲೇ, ಆ ಬೆಟ್ಟದ ಮೇಲೆ ಬಿದ್ದಂತ ನೀರು ಕೆಳಗಡೆ ಬಂದು ಹಳ್ಳ ಹರಿದು ಅದ ಆ ಕೆರೆಗೆ ಹೋಗುತ್ತೆ. ಅರ್ಥ ಆಯ್ತಾ? ತಿರ್ಗಾ ಪರಿಸರ ನಾಶ ಏನ್ ತಿನ್ನೋದು ಒಂದೇ ಒಂದು ತನ್ನಕ್ಕೆ ಎಷ್ಟು ಬೇಕು ಸರ್ ಮನುಷ್ಯನಿಗೆ ಏನ್ ಬೇಕು? 25 years ಬ್ಯಾಕು ಊಟಕ್ಕೋಸ್ಕರ ನಾವು ಕಷ್ಟಪಟ್ಟಿದೀವಿ, ಎಲ್ಲರೂ ಕಷ್ಟಪಟ್ಟವ್ರೆ. ಊಟ ಅಂದ್ರೆ ತುಂಬಾ ಕಷ್ಟ ಇತ್ತು. ಈಗ ಕಷ್ಟನೇ ಇಲ್ಲ. ಸರ್ಕಾರ ತೀರಾ ಬಡವರಿಗೆ ರೇಷನ್ ಕಾರ್ಡ್ ಕೊಟ್ಟು 10 kg ಅಕ್ಕಿ ಕೊಡುತ್ತೆ, ಎಲ್ಲ ಮಾಡುತ್ತೆ. ಅಂತ ಅನ್ನೋಕೆ ಯಾಕೆ ಇಷ್ಟೊಂದು? ಅಲ್ಲ, ಈಗ ನೀವು ಅಲ್ಲಿನ ಈಗ ಆಯ್ತಪ್ಪ, ಈಗ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ, ಅಲ್ಲಿನ ತಾಲೂಕು ದಂಡಾಧಿಕಾರಿಗಳಿಗೆ, ತಹಶೀಲ್ದಾರ್ಗೆ, ಅಲ್ಲಿನ ಸಚಿವರಿಗೆ, ಗೃಹ ಸಚಿವರಿಗೆ ಮನವಿ ಕೊಟ್ಟಿಲ್ವಾ? ಎಲ್ಲಾರು ಎಲ್ಲಾ ತರ ಮನವಿಗಳನ್ನು ಸಲ್ಲಿಸಿದ್ದಾರೆ. ನಮ್ಗಿನ ಮುಂಚೆ ಅದ್ ಯಾರು ಏನ್ ಕಣ್ಮುಚ್ಕೊಂಡ್ ಕುಂತಿದ್ದಾರೆ ಅಧಿಕಾರಿಗಳು ಅಂತ ನಮ್ಗೂ ಮಾಹಿತಿ ಇಲ್ಲ. ಈಗ ನೀವ್ ಕೇಳಿದೀರಾ, ಫೋನ್ ಮಾಡಿದೀರಾ, ನಾನು ಹೇಳ್ಬೇಕಾದಂತ ಕರ್ತವ್ಯ ಸಾರ್ವಜನಿಕವಾಗಿ ಅದನ್ನ ನಾನು ಹೇಳ್ತಾ ಇದ್ದೀನಿ. ನೀವ್ ಎಷ್ಟ್ರ ಮಟ್ಟಕ್ಕೆ ಇದನ್ನ ತಗೊಂಡ್ ಹೋಗ್ತೀರಾ ಅಂತ ನಿಮಗ್ ಬಿಟ್ಟಿರ. ಖಂಡಿತ. ಈಗ ಅಲ್ವರಾ, ನೀವು ಹೇಳ್ತಿಲ್ಲ, ನಾವು ಇದನ್ನೇನ್ ಹೇಳ್ತೀರಾ, ನೀವು ಇದನ್ನ ಎತ್ತಿ ಪ್ರಸಾರ ಮಾಡ್ತಿದ್ದೀರಾ. ಇದು ಎಲ್ಲಾ ಸಾರ್ವಜನಿಕರಿಗೆ, ಇಡೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನೀವು ಮಾಡ್ತಿರೋದ್ರಿಂದ ನನಗನ್ಸುತ್ತೆ ಸ್ಥಳೀಯ ಜನರೆಲ್ಲ ಒಗ್ಗೂಡಿ ಒಂದ್ ದೊಡ್ಡ ಆಂದೋಲನ ಮಾಡ್ಬೇಕಾಗಿದೆ. ಅವಾಗ ಇವರೆಲ್ಲ ಬಗ್ತಾರೆ ಅಂತ. ಯಾರು ಸರ್ ಈಗಿನ ಸಾರ್ವಜನಿಕ ನನಗದ್ರಿಂದ ಏನ್ ಉಪಯೋಗ ಅಂತ ಕೇಳ್ತಾನೆ ಹೊರತು, ಇದ್ರೆ ಮಾತ್ರ ಅವನು ಮುಂದೆ ಬಿಡ್ತಾನೆ. ಅದರಿಂದ ಏನು ಇಲ್ಲ ಅನ್ನೋದನ್ನ ತನ್ನ ಮುಂದಿನ ಪೀಳಿಗೆಗೆ ಆಲೋಚನೆ ಮಾಡುವಂತ ಜನ ಯಾರು ಇಲ್ಲ. ನನ್ನ ಪ್ರಕಾರ 100ಕ್ಕೆ 99 ಜನ ಇಲ್ಲ. ಯಾರೋ ಒಬ್ರು ಇಬ್ರು ಪರಿಸರವಾದಿಗಳು, ಹೋರಾಟಗಾರರು ಅವ್ರು ಮಾಡುವಂತ ಕೆಲಸ ಅಷ್ಟೇ. 99 ಜನಕ್ಕಿಲ್ಲ ಸರ್. 99 ಜನಕ್ಕೆ ಎಲ್ಲಿದೆ ಮುಂದಿನ ಪೀಳಿಗೆ?
ಸರ್ವನಾಶ ಆಗೋಗುತ್ತೆ. ಈಗ ಸಾರ್ವಜನಿಕರಿಗೂ ಅದ್ರ ಸ್ಥಳೀಯರಿಗೂ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಇನ್ನ ಈ ಒಂದು ಯಾರಿಗಿದೆ ಸರ್, ಯಾರು ಏನ್ ಮಾಡ್ಕೊಂಡು ಹೋಗ್ತಾರೆ, ಅವ್ರು ತಿರ್ಗಾ ದಬ್ಬಾಳಿಕೆ ಮಾಡ್ತಾರೆ, ಎದುರಿಸ್ತಾರೆ. ನಮ್ಮನ್ನೇ ಪ್ರಶ್ನೆ ಮಾಡ್ತೀರಾ, ನಮ್ಮನ್ನೇ ಕೇಳ್ತೀರಾ, ನೀನ್ ಯಾವನ್ ಕೇಳಕ್ಕೆ? ಯಾರು ಸರ್ ಇವತ್ತು ಹೇಳಿ ಸರ್, ದುಡ್ಡಿರೋನು ದಬ್ಬಾಳಿಕೆ ಮಾಡ್ತಾನೆ, ದುಡ್ಡಿರೋನು ತಿಗಮುಚ್ಚ ಮನೆಯಾಗಿರ್ತಾನೆ, ನನಗೇನ್ ಬೇಕು ಅಂತ. ಇಷ್ಟೇ ನಡೀತಾ ಇರೋಂತ ಇಲ್ಲಿ. ನೀವ್ ಇವಾಗ ಹೇಳ್ತೀರಾ, ನಾನ್ ಮಾತಾಡಿರ್ತೀನಿ, ನನ್ನೊಂದು ಬೆದರಿಸುವಂತವ್ರು ಎಷ್ಟು ಜನ ಇರ್ತಾರೆ. ಅಲ್ಲ ನಾವಂತೂ ನೋಡಿ, ನಾವಂತೂ ಒಂದು ನಿಮ್ಗೆ ಸಹಾಯ ಆಗ್ಲಿ, ಆ ಭಾಗದ ರಾಜಕಾರಣಿಗಳಿಗೆ ಸ್ವಲ್ಪ ಪ್ರಜ್ಞೆ ಬರ್ಲಿ. ನಿಮ್ಮ ರಿಪೋರ್ಟ್ ಅಲ್ಲಿ ಬೇಕಿರೋ ತಗೊಳ್ಳಿ. ನಾನು ಯಾರ ಹತ್ರನು 50 ಪೈಸಾ ಇದುವರೆಗೂ ಒಬ್ಬ ರಾಜಕಾರಣಿಯಾಗಿ ನಮ್ಮ ಮನೆಯವ್ರ ಉಪಾಧ್ಯಕ್ಷರು, ನಾನು VSS ಡೈರೆಕ್ಟರ್, ನಮ್ಮ ಮನೆಯವ್ರ ಉಪಾಧ್ಯಕ್ಷರು ನಾನು ಅಂತ ಹೇಳ್ಬಾರ್ದು ಅದನ್ನ. ಅವರು ಆಗಿರೋದ್ರಿಂದ ನಾ ಸಾರ್ವಜನಿಕವಾಗಿ ಯಾರ ಹತ್ರ 50 ಪೈಸೆ ಕಡಿದೀನಿ ಅಂತ ನೀವು ಕೇಳಿ. ಈಗ ಆಯ್ತು, ಈಗ ಏನ್ ನಿರೀಕ್ಷೆ ಮಾಡ್ತೀರಿ? ಈಗ ನಿಮ್ಮ ಭಾಗದ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಏನಾದ್ರೆ ಒಳ್ಳೇದು ಅಂತ ಹೇಳ್ತೀರಿ ಹೇಳಿ. ನೀವು ನಿಮ್ಮ ಹೋರಾಟ ತಿರ್ಗಾ ಕೆಲವು ಹೋರಾಟಗಾರರು ಇದನ್ನ ಮಾಡ್ಬೇಕಾದಂತ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಇದೇನಾಗಿದೆ ಏನು ಕೂಲಂಕುಷವಾಗಿ ಎಲ್ಲರೂ ದುಡ್ಡೇ ತಿಂದು ಸಾಯ್ತಾರ ಸರ್. ಇದೆಲ್ಲ ನಡೀತಿರೋದು ನೀವು ಕರಪ್ಷನ್ ಇನ್ನನ್ನು ಈ ಪುನರ್ಜನ್ಮ ಅಂತ ಏನಿರುತ್ತೆ ಅವಾಗ ಬಂದಲ್ಲೇ ಕರಪ್ಷನ್ ಕಮ್ಮಿ ಆಗೋದು. ಕರಪ್ಷನ್ ಯಾರು ಕಮ್ಮಿ ಮಾಡಕ್ ಆಗಲ್ಲ. ಯಾವ ಆಂಗಲ್ ಅಲ್ಲಿ ಯಾವ ಇದ್ರಲ್ಲೂ. ಈಗ ನಿಮ್ಮ ಒಂದು ಸಂಸ್ಥೆಯಲ್ಲೂ ಕರಪ್ಷನ್ ಇಲ್ಲ ಅಂತ ನಾನು ಹೇಳಲ್ಲ ಅಲ್ವರಾ. ನೋಡಿ ಸರ್, ಈಗ ನಾವ್ ಹೇಳೋದೇನ್ರಿ, ಎಲ್ಲಾ ಮಟ್ಟದಲ್ಲೂ ನಡೀತಾ ಇದೆ. ನೋಡಿ ಭ್ರಷ್ಟಾಚಾರ ಏನು ಅನಾಚಾರ ಇವನ್ನೆಲ್ಲ ಮಾಡಿದ್ರೆ ಸಾರ್ವಜನಿಕರ ಮನ್ನಣೆ ಸಿಗಲ್ಲ. ಈಗ ನಾವು ನೋಡಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ನಿಮ್ಮ ಭಾಗದ ಸಮಸ್ಯೆಯನ್ನು ದನಿ ಎತ್ತಿದ್ದೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ನಿಮ್ ಬಗ್ಗೆ ಸಾರ್ವಜನಿಕರ ಬಗ್ಗೆ ಕನಿಕರ ಇದೆ, ನಮಗೆ ಬೇರೆ ಸುದ್ದಿಗಳಿದ್ದು ಯಾಕೆ ಮಾಡ್ಬೋದಿತ್ತಲ್ಲ, ನಾವೇ ತೆಗೆದುಕೊಂಡು. ಅದು ತುಮಕೂರಿನ ಕೊರಟಗೆರೆ ಗ್ರಾಮದ ನಿಮ್ಮ ಭಾಗದ ಸಮಸ್ಯೆ ನಮಗೆ ಯಾಕೆ ಬೇಕಾಗಿತ್ತು? ಪಾಪ ಅವ್ರಿಗೂ ಒಂದು ಒಳ್ಳೇದಾಗ್ಲಿ, ಅವರು ಸ್ವಲ್ಪ ಎಲ್ಲರೂ ಟ್ರೂ ಇಲ್ಲ, ಎಲ್ಲರೂ ಫಾಲ್ಸ್ ಇಲ್ಲ ಸರ್ ಇದ್ರಲ್ಲಿ. ಎಲ್ಲರೂ ಟ್ರೂ ಇಲ್ಲ. ಎಲ್ಲಾ ಒಂದು ಸಂಸ್ಥೆ ನಾನ್ ನೋಡಿದ ಮಟ್ಟಿಗೆ ಎಲ್ಲಾ ಸಂಸ್ಥೆನೂ ಟ್ರೂ ಇಲ್ಲ, ಎಲ್ಲಾ ಸಂಸ್ಥೆನಲ್ಲೂ ಫಾಲ್ಸ್ ಇಲ್ಲ. ಅರ್ಥ ಆಯ್ತಾ? ಎಲ್ಲಾ ಲೋಪದೋಷಗಳು ಇದ್ದೇವೆ, ಎಲ್ಲಾ ಒಂದು ಇದ್ರ ಆಂಗಲ್ ಅಲ್ಲೂ. ಅಲ್ಲ, ಈಗ ಈ ಸಮಸ್ಯೆನ ಒಪ್ಕೊಳ್ತಿರೋ ಅಥವಾ ನೀವು ಸಿಡ್ದೆ ಹೇಳ್ತಿರೋ, ಏನಾರಾಗ್ಲಿ ನಮ್ಗೆ ಯಾಕಂತ ಸುಮ್ನೆ ಆಗ್ತಿರೋ? ಸರ್ ಈಗ ನಾವು ಏನ್ ವಿರೋಧ ಮಾಡ್ಬೇಕು ಅದನ್ನ ಮಾಡ್ತೀವಿ. ನಾನು ಒಬ್ಬನ ಹೋರಾಟದ ಪ್ರತಿಫಲ ಇದು ಫಲಿಸುತ್ತೆ ಅಂತ ನಾನು ಹೇಳಲ್ಲ. ಇದಕ್ಕೆ ಸಾರ್ವಜನಿಕ ಜನ ಕೈ ಜೋಡಿಸ್ಬೇಕು. ಇಲ್ಲಿನ ಎಲ್ಲಾರುನು ರಾಜಕೀಯವಾಗಿ ಎಲ್ಲಾರುನು ಇದನ್ನ ಕೈ ಜೋಡಿಸಿ ಆ ಗ್ರಾಮಕ್ಕೆ ಏನಾಗ್ತಿದೆ ಅಂತ ಹೇಳಿ ಸ್ಥಳೀಯವಾಗಿ. ಈಗ ಕೊರಟಗೆರೆಯಲ್ಲಿ ಅಷ್ಟೊಂದ್ ಜನ ಇದೆ, ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಡೀ ಪಟ್ಟಣಕ್ಕೆ ಅಗ್ರಹಾರ ಒಂದಕ್ಕಲ್ಲ, ಇಡೀ ಕೊರಟಗೆರೆ ತಾಲೂಕಲ್ಲಿ ಕುಡಿಯೋ ನೀರಿನ ಯೋಜನೆಗೆ 14-18 ಹಳ್ಳಿಗೂ ಪ್ಲಸ್ ಕೊರಟಗೆರೆ ಗ್ರಾಮಕ್ಕೆ ಅದು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಇರ್ಬೋದು, ಕೊರಟಗೆರೆ ಗ್ರಾಮಕ್ಕೆ ಇರ್ಬೋದು. ಕುಡಿಯೋ ನೀರಿನ ಯೋಜನೆಗೆ ತುಂಬಾ ಮುಂದಿನ ಪೀಳಿಗೆಗೆ ಮಾರಕ ಆಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಥ್ಯಾಂಕ್ ಯು ಸರ್ ಈ ಬಗ್ಗೆ ಮಾತಾಡಿದ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಅಲ್ಲಿನ ಏನು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರುವಂಥ ಏನು ಮಂಜುನಾಥ್ ಅವರ ಒಂದು, ನಾನು ಒಬ್ಬನ ಕೈಲಿ ಆಗಲ್ಲ ಇದು, ನಾನೇನೋ ದನಿ ಎತ್ಬೋದು, ಜನ ಬರಬೇಕು, ಜನ ಒಗ್ಗೂಡಬೇಕು.